ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 2 ನವೆಂಬರ್ 2025ರಂದು ನಡೆದಂಥ ಕೆಸೆಟ್ ಪರೀಕ್ಷೆಯ ಪೇಪರ್ 2 ವಾಣಿಜ್ಯ ಶಾಸ್ತ್ರ ಅಥವಾ ಕಾಮರ್ಸ್ ವಿಷಯದ ಕೀ ಉತ್ತರಗಳನ್ನ ನೋಡೋಣ. ಈಗಾಗಲೇ ನಾವು ಪಾರ್ಟ್ 1 ವಿಡಿಯೋದಲ್ಲಿ 35 ಪ್ರಶ್ನೆಗಳ ಕೀ ಉತ್ತರಗಳನ್ನ ನೋಡಿದ್ದೇವೆ. ಈಗ ಇನ್ನುಳಿದ ಪ್ರಶ್ನೆಗಳ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಓಕೆ, ನೀವು ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಪಾರ್ಟ್ 1 ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಆ ವಿಡಿಯೋನು ಸಹ ನೋಡ್ಬೋದು. ಓಕೆ, ಇವಾಗ 36ನೇ ಪ್ರಶ್ನೆಯಿಂದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. 36ನೇ ಪ್ರಶ್ನೆ ಹೀಗಿದೆ. ಇದೊಂದು ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಹೊಂದಿಸಿ ಬರೆಯಿರಿ ಪ್ರಶ್ನೆಯಾಗಿದೆ. ಇದಕ್ಕೆ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಲ್ಲಿ ಇರುವಂಥದ್ದು A2 B3 C1 D4 ಅನ್ನುವಂಥದ್ದು. ಹಾಗೆ 37ನೇ ಪ್ರಶ್ನೆಯನ್ನು ನೋಡೋಣ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4ನಲ್ಲಿ ಇರುವಂಥದ್ದು. ಓಕೆ, A4 B1 C3 D2 ಅನ್ನುವಂಥದ್ದು. ನೆಕ್ಸ್ಟ್ 38ನೇ ಪ್ರಶ್ನೆಯನ್ನು ನೋಡೋಣ. 38ನೇ ಪ್ರಶ್ನೆಯಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಅಂತ ನೀಡಿದ್ದಾರೆ. ಓಕೆ, ಮೇಲಿನ ಹೇಳಿಕೆಗಳನ್ನು ಆಧರಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿ ಇರುವಂಥದ್ದು. ಹೇಳಿಕೆ 2 ಸರಿಯಾಗಿದೆ, ಆದರೆ ಹೇಳಿಕೆ 1 ತಪ್ಪಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 39ನೇ ಪ್ರಶ್ನೆಯನ್ನು ನೋಡೋಣ. ಮೈನಾರಿಟಿ ಇಂಟ್ರೆಸ್ಟ್ ಏನನ್ನು ಒಳಗೊಂಡಿದೆ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನಲ್ಲಿ ಇರುವಂಥದ್ದು. ಓಕೆ, ಷೇರು ಬಂಡವಾಳ, ಬಂಡವಾಳ ಸ್ವೀಕೃತಿ ಮತ್ತು ಬಂಡವಾಳ ಲಾಭದಲ್ಲಿ ಪಾಲು ಅನ್ನುವಂಥದ್ದು. ನೆಕ್ಸ್ಟ್ 40ನೇ ಪ್ರಶ್ನೆಯನ್ನು ನೋಡೋಣ. 40ನೇ ಪ್ರಶ್ನೆ ಹೀಗಿದೆ. ಚಟುವಟಿಕೆ ಆಧಾರಿತ ವೆಚ್ಚ ವ್ಯವಸ್ಥೆಯಲ್ಲಿ ಘಟನೆಗಳ ಸರಿಯಾದ ಕ್ರಮ ಯಾವುದು ಅಂತ ಇದೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, C B A D ಅನ್ನುವಂಥದ್ದು. ನೆಕ್ಸ್ಟ್ 41ನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಅರ್ಥಶಾಸ್ತ್ರದ ಗುಣಲಕ್ಷಣವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಇದು ಕೇವಲ ಸಮಗ್ರ ಅರ್ಥಶಾಸ್ತ್ರದ ಸಾಧನಗಳ ಮೇಲೆ ಅವಲಂಬಿತವಾಗಿದೆ ಅನ್ನುವಂಥದ್ದು. ಓಕೆ, ಇದರಲ್ಲಿ ಗುಣವಾಗಿಲ್ಲ ಅನ್ನೋದು ಕೇಳಿದ್ದಾರೆ. ಹಾಗಾಗಿ 2ನೇ ಆಪ್ಷನ್ನು ರೈಟ್ ಆನ್ಸರ್. ನೆಕ್ಸ್ಟ್ 42ನೇ ಪ್ರಶ್ನೆಯನ್ನು ನೋಡಿ. ವ್ಯವಹಾರ ಸಂಸ್ಥೆಯ ಮಾರಾಟ ಆದಾಯ ಗರಿಷ್ಠೀಕರಣ ಉದ್ದೇಶವನ್ನು ಪ್ರಸ್ತಾಪಿಸಿದವರು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ವಿಲಿಯಂ ಜೆ ಬೋಮೋಲ್ ಅನ್ನುವಂಥದ್ದು. ನೆಕ್ಸ್ಟ್ 43ನೇ ಪ್ರಶ್ನೆಯನ್ನು ನೋಡಿ. ಹೊಂದಿಸಿ ಬರೆಯುವ ಪ್ರಶ್ನೆಯಾಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು A3 B1 C2 D4 ಅನ್ನುವಂಥದ್ದು. ನೆಕ್ಸ್ಟ್ 44ನೇ ಪ್ರಶ್ನೆಯನ್ನು ನೋಡೋಣ. ರೋವನ್ ಟ್ರೀ ಸಮಿತಿಯನ್ನು ಯಾವುದನ್ನು ಗಮನಿಸಲು ಸ್ಥಾಪಿಸಲಾಗಿತ್ತು ಅಂತೇಳಿ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು. ಓಕೆ, ಉತ್ತಮ ಕಾರ್ಪೊರೇಟ್ ಆಡಳಿತ ಮತ್ತು ಅಕೌಂಟ್ಗಳಲ್ಲಿ ಪಾರದರ್ಶಕತೆಯನ್ನು ಸೃಜಿಸಲು ಸರಿಯಾದ ಚೌಕಟ್ಟು ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರವಾಗಿದೆ. ನೆಕ್ಸ್ಟ್ 45ನೇ ಪ್ರಶ್ನೆ ನೋಡಿ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಏರಿಕೆಯ ಪ್ರತಿಫಲಗಳ ಪ್ರಮಾಣವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸೂಚಿಸುತ್ತದೆ ಅನ್ನುವಂಥದ್ದಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು. ಉತ್ಪಾದನೆಯಲ್ಲಾಗುವ ಹೆಚ್ಚಳವು ಉತ್ಪಾದನಾಂಗಗಳ ಹೆಚ್ಚಳಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ 46ನೇ ಪ್ರಶ್ನೆಯನ್ನು ನೋಡಿ. ಓಕೆ, ನೀವು ಪ್ರಸ್ತುತ ಒಂದು ಉದ್ಯಮ ಸಂಸ್ಥೆಯ ಮಾಲೀಕರಾಗಿದ್ದೀರಿ ಮತ್ತು ಅದರ ಕಾರ್ಯನಿರ್ವಹಣೆಯಲ್ಲಿ ನಿರಂತರವಾಗಿ ಮಾಸಿಕ ರೂಪಾಯಿ 1,000 ನಷ್ಟವನ್ನು ಅನುಭವಿಸುತ್ತಿದ್ದೀರಿ. ಇದರಲ್ಲಿ ರೂಪಾಯಿ 800
ಸ್ಥಿರ ವೆಚ್ಚವಾಗಿದ್ದು ನೀವು ನಿಮ್ಮ ಕಾರ್ಯನಿರ್ವಹಣೆಯನ್ನು ಸ್ಥಗಿತಗೊಳಿಸಿದರೂ ಈ ಹಣವನ್ನು ಪಾವತಿಸಬೇಕಾಗುತ್ತದೆ. ಹಾಗಾದರೆ ನಿಮ್ಮ ನಿರ್ಧಾರವೇನು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ಉದ್ಯಮ ಸಂಸ್ಥೆಯನ್ನು ಸ್ಥಗಿತಗೊಳಿಸುವುದು, ಏಕೆಂದರೆ ನಿರ್ವಹಣಾ ನಷ್ಟವು ಸ್ಥಿರ ವೆಚ್ಚಕ್ಕಿಂತ ಅಧಿಕವಾಗಿರುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ 47ನೇ ಪ್ರಶ್ನೆಯನ್ನು ನೋಡಿ. ಓಕೆ, 42ನೇ ಪ್ರಶ್ನೆ. ಸೊ 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ಸ್ಥಿತಿಸ್ಥಾಪಕತ್ವವು ವಿವಿಧ ಮಾರುಕಟ್ಟೆಗಳಲ್ಲಿ ವಿಭಿನ್ನವಾಗಿರಬೇಕು ಅಂತ ಇದೆ. ಓಕೆ, ನೆಕ್ಸ್ಟ್ 48ನೇ ಪ್ರಶ್ನೆಯನ್ನು ನೋಡಿ. ಓಕೆ, ಸೊ ಈ 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು, ಕೊಲ್ಯೂಷನ್. ಓಕೆ, ನೆಕ್ಸ್ಟ್ ಹಾಗೆ 49ನೇ ಪ್ರಶ್ನೆಯನ್ನು ನೋಡಿ. 49ನೇ ಪ್ರಶ್ನೆ ಒಂದು ಹೊಂದಿಸಿ ಬರಿ ಪ್ರಶ್ನೆಯಾಗಿದೆ. ಸೊ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು, A4 B1 C2 D3 ಅನ್ನುವಂಥದ್ದು. ನೆಕ್ಸ್ಟ್ 50ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸರಿಯಾಗಿದ್ದದನ್ನು ನೀವು ಹೇಳಬೇಕು. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು, 1 ಮತ್ತು 2 ಮಾತ್ರ ಅನ್ನುವಂಥದ್ದು. ನೆಕ್ಸ್ಟ್ 51ನೇ ಪ್ರಶ್ನೆ. ಡಿಟ್ಯಾಚೇಬಲ್ ವಾರೆಂಟ್ಗಳೊಂದಿಗೆ ಹಾಗೂ ನಿರ್ದಿಷ್ಟ ಅವಧಿಯ ನಂತರ ಪುನಃ ಪಡೆದುಕೊಳ್ಳಬಹುದಾದ ಹಣಕಾಸಿನ ಸಾಧನಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ಅಲ್ಲಿ ಇರುವಂಥದ್ದು. ಓಕೆ, ಸೆಕ್ಯೂರ್ಡ್ ಪ್ರೀಮಿಯಂ ನೋಟ್ಸ್ ಅನ್ನುವಂಥದ್ದು. ನೆಕ್ಸ್ಟ್ 52ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, 52ನೇ ಪ್ರಶ್ನೆ ಹೀಗಿದೆ. ಈಕ್ವಿಟಿ ಷೇರು ಬಂಡವಾಳದ ವೆಚ್ಚವು ಸಾಲದ ವೆಚ್ಚಕ್ಕಿಂತ ಅಧಿಕವಾಗಿರುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು, ಈಕ್ವಿಟಿ ಷೇರುಗಳು ಸಾಲಗಳಿಗಿಂತ ಅಧಿಕ ಅಪಾಯವನ್ನು ಹೊಂದಿರುತ್ತವೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 53ನೇ ಪ್ರಶ್ನೆಯನ್ನು ನೋಡಿ. ಒಂದು ಕಂಪನಿಯ ಅತ್ಯುತ್ತಮ ಬಂಡವಾಳ ರಚನೆಯನ್ನು ಈ ಕೆಳಗಿನ ಯಾವ ಪರಿಗಣನೆಗಳ ಪ್ರಕಾರ ಯೋಜಿಸಲಾಗಿರುತ್ತದೆ ಅಂತ ಇದೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು, 1, 2 ಮತ್ತು 4 ಮಾತ್ರ ಅನ್ನುವಂಥದ್ದು. ನೆಕ್ಸ್ಟ್ 54ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು, ಬಂಡವಾಳ ಬಜೆಟ್ನ ನಿರ್ಧಾರಗಳು ಸ್ವಭಾವತಃ ಹಿಂತಿರುಗಿಸಬಹುದಾದವುಗಳಾಗಿವೆ. ಓಕೆ, ನೆಕ್ಸ್ಟ್ 55ನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಇದೆ. ಸೊ 4 ಹೇಳಿಕೆಗಳನ್ನ ನೀಡಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ ಹೇಳಿಕೆಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು, 2, 3 ಮತ್ತು 4. ನೆಕ್ಸ್ಟ್ 56ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಈ ಕೆಳಗಿನ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ಗಳನ್ನು ಪರಿಗಣಿಸಿ ಮತ್ತು ಈ ಕೆಳಗಿನವುಗಳಿಂದ ಸರಿಯಾದ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ. ಸೊ ಪ್ರತಿಪಾದನೆ ಮತ್ತು ಕಾರಣಗಳನ್ನ ನೀಡಿದ್ದಾರೆ, ಹಾಗೆ ಉತ್ತರಗಳ ಅಥವಾ ಆಪ್ಷನ್ಗಳನ್ನು ನೀಡಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 56ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು, ಎ ಸರಿಯಾಗಿದೆ ಆದರೆ 6 ತಪ್ಪಾಗಿದೆ ಅನ್ನುವಂಥದ್ದು. ಓಕೆ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 57ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಿದ್ಧಾಂತದ ಪ್ರಕಾರ ನಾಮಮಾತ್ರ ಬಡ್ಡಿ ದರದಲ್ಲಿರುವ ವ್ಯತ್ಯಾಸಗಳನ್ನು ವಿನಿಮಯ ದರದಲ್ಲಿ ನಿರ್ಮೂಲನೆ ಮಾಡಬಹುದು ಅಂತ ಇದೆ 57ನೇ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು, ಫಿಶರ್ ಪರಿಣಾಮ ಆರ್ಥಿಕ ಸಿದ್ಧಾಂತ ಅನ್ನುವಂಥದ್ದು. ನೆಕ್ಸ್ಟ್ 58ನೇ ಪ್ರಶ್ನೆಯನ್ನು ನೋಡಿ. ಫಿಯಟ್ ಕರೆನ್ಸಿಗೆ ಸಂಬಂಧಿಸಿದಂತೆ
ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು, ಇದು ಬೆಲೆ ಬಾಳುವ ಲೋಹದಿಂದ ಬೆಂಬಲಿತವಾಗಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ 59ನೇ ಪ್ರಶ್ನೆಯನ್ನು ನೋಡೋಣ. ಸೊ 59ನೇ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದಲ್ಲಿ ಹೂಡಿಕೆ ಮಾಡಲು ADRಗಳು ಮತ್ತು GDRಗಳು ಯಾರಿಗೆ ಅತ್ಯುತ್ತಮ ಹೂಡಿಕೆಯ ಸಾಧನಗಳಾಗಿವೆ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು 1 ಮತ್ತು 2 ಅನ್ನುವಂಥದ್ದು. ಓಕೆ, ಭಾರತದಲ್ಲಿ ಹೂಡಿಕೆ ಮಾಡಲು ADRಗಳು ಮತ್ತು GDRಗಳು ಯಾರಿಗೆ ಅತ್ಯುತ್ತಮ ಹೂಡಿಕೆಯ ಸಾಧನಗಳಾಗಿವೆ ಅಂತ ಇದೆ. ಓಕೆ, ಸೊ ಇದರಲ್ಲಿ ಆಪ್ಷನ್ ನಂಬರ್ ಏನು ಕೊಟ್ಟಿದ್ದಾರೆ, NRIಗಳು ಮತ್ತು ವಿದೇಶಿ ನಾಗರಿಕರು ಅಂತಿದೆ. ಬಟ್ ಆಪ್ಷನ್ 3ಯಲ್ಲಿ 1 ಮತ್ತು 2 ಅಂತ ಇದೆ. ಸೊ ಹಾಗಾಗಿ ಈ ಒಂದು ಉತ್ತರ ಸರಿಯಾಗಿದೆ. ನೆಕ್ಸ್ಟ್ 62ನೇ ಪ್ರಶ್ನೆಯನ್ನು ನೋಡೋಣ. 60ನೇ ಪ್ರಶ್ನೆ, ಇದೊಂದು ಹೊಂದಿಸಿ ಬರೀ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಓಕೆ, A3B4C1D2 ಅನ್ನುವಂಥದ್ದು. ನೆಕ್ಸ್ಟ್ 61ನೇ ಪ್ರಶ್ನೆ, ಕೆಳಕಂಡ ಯಾವ ಸರಾಸರಿಯು ವಿಪರೀತ ಅಂಶಗಳ ಉಪಸ್ಥಿತಿಯಿಂದ ಅತ್ಯಂತ ಹೆಚ್ಚು ಪ್ರಭಾವಿತವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ಅರಿಥ್ಮೆಟಿಕ್ ಮೀನ್. 62ನೇ ಪ್ರಶ್ನೆಯನ್ನು ನೋಡೋಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು A2B4C1D3. ಹಾಗೆ 63ನೇ ಪ್ರಶ್ನೆ. ಸೊ 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಅನ್ನುವಂಥದ್ದು. ನೆಕ್ಸ್ಟ್ 64ನೇ ಪ್ರಶ್ನೆ, ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು A3B1C2D4 ಅನ್ನುವಂಥದ್ದು. ಓಕೆ, ಸೊ ಈಗಾಗಲೇ ನಾವು ಪೇಪರ್ 1 ಅಂದರೆ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಸಹ ನೀವು ನೋಡ್ಬೋದು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಓಕೆ, ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. 65ನೇ ಪ್ರಶ್ನೆಯನ್ನು ನೋಡೋಣ. ಈಗ ಈ ಕೆಳಗಿನ ಯಾವ ಪರಿಸ್ಥಿತಿಗಳು ಬೈನಾಮಿಯಲ್ ಸಂಭವನೀಯತೆಯ ವಿತರಣೆಗೆ ಸಂಬಂಧಿಸಿವೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು A, B, C ಮತ್ತು D ಅನ್ನುವಂಥದ್ದು. ನೆಕ್ಸ್ಟ್ 66ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ 66ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು A ಮತ್ತು B ಎರಡೂ ಸರಿಯಾಗಿವೆ ಅನ್ನುವಂಥದ್ದು. ಹಾಗೆ 67ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುವು ಪ್ರಾಥಮಿಕ ದತ್ತಾಂಶದ ಉದಾಹರಣೆಗಳಲ್ಲ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಓಕೆ ಎ ಮತ್ತು ಬಿ ಮಾತ್ರ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 68ನೇ ಪ್ರಶ್ನೆಯನ್ನು ನೋಡೋಣ. ಸಂಶೋಧನೆಗಾಗಿ ನೀವು ಮಾದರಿಗಳನ್ನು ಆಯ್ಕೆ ಮಾಡುವ ಅಂಶಗಳನ್ನು ಯಾವುದು ಸೂಚಿಸುತ್ತದೆ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಂಶೋಧನೆಗೆ ನೀವು ಮಾದರಿಗಳನ್ನು ಆಯ್ಕೆ ಮಾಡುವ ಅಂಶಗಳನ್ನು ಯಾವುದು ಸೂಚಿಸುತ್ತದೆ ಅಂತ ಇದೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ಟಾರ್ಗೆಟ್ ಜನಸಂಖ್ಯೆ ಅಥವಾ ಟಾರ್ಗೆಟ್ ಪಾಪ್ಯುಲೇಷನ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 69ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದಾಗಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು A4 B1 C2 D3 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 70ನೇ ಪ್ರಶ್ನೆಯನ್ನು ನೋಡೋಣ. ಹೊಂದಿಸಿ ಬರೆಯ ಪ್ರಶ್ನೆ ಇದಾಗಿದೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿ ಇರುವಂಥದ್ದು
A2 B3 C4 D1 ಅನ್ನುವಂಥದ್ದು. ಓಕೆ, ಸೊ ಇಲ್ಲಿಯವರೆಗೆ ನಾವು ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ವಿಡಿಯೋಗಳನ್ನ ಸೇರಿಸಿ 70 ಪ್ರಶ್ನೆಗಳ ಕೀ ಉತ್ತರಗಳನ್ನ ನೋಡಿದ್ದೇವೆ. ಓಕೆ, ಸೊ ಇವು ಇಲಾಖೆಯಿಂದ ಬಿಟ್ಟಂಥ ಅಫಿಷಿಯಲ್ ಕೀ ಆನ್ಸರ್ಗಳು ಅಲ್ಲ. ಸೊ ಹಾಗಾಗಿ ಈ ಒಂದು ಕೀ ಉತ್ತರಗಳನ್ನು ಜಸ್ಟ್ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಎಂದು ಅಂದಾಜು ಮಾಡಲು ಈ ಒಂದು ಉತ್ತರಗಳನ್ನ ರೆಫರೆನ್ಸ್ ಆಗಿ ನೋಡ್ಬೋದು. ಓಕೆ, ಸೊ ಈಗ ಹೇಳಿದಂಥ ಉತ್ತರಗಳಲ್ಲಿ ನಿಮಗೆ ಯಾವುದಾದರೂ ಪ್ರಶ್ನೆಗಳಿಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರ ನಿಮಗೆ ಯಾವುದು ಅನಿಸುತ್ತೆ ಅದನ್ನು ತಿಳಿಸಿ. ಹಾಗೆ ಉತ್ತರವನ್ನು ತಿಳಿಸುವಾಗ ಅದೇ ಅದಕ್ಕೆ ಸರಿಯಾದ ಉತ್ತರ ಅಂತೇಳಿ ಕಾರಣಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗಾದರೆ ಮುಂದಿನ ಪ್ರಶ್ನೆಗಳನ್ನು ಪಾರ್ಟ್ 3 ವಿಡಿಯೋದಲ್ಲಿ ನೋಡೋಣ. ಜೈ ಹಿಂದ್.